ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಭಾರತ ಬ್ರಿಟನ್ ಐತಿಹಾಸಿಕ ವ್ಯಾಪಾರ ಒಪ್ಪಂದ. ಭಾರತದ ಜವಳಿ ಕೃಷಿ ಆಭರಣ ಆಟಿಕೆಗಳಿಗೆ ಬ್ರಿಟನ್ ಮುಕ್ತ. ಹೊಸ ರಾಷ್ಟ್ರೀಯ ಸಹಕಾರ ನೀತಿ ಅನಾವರಣ. ಶೀಘ್ರ ಜಾರಿಗೆ ರಾಜ್ಯಗಳಿಗೂ ಅಮಿತ್ ಶಾ ಆಗ್ರಹ. ಪ್ರತಿ ಗ್ರಾಮದಲ್ಲೂ ಸಹಕಾರ ಸಂಸ್ಥೆ ಸ್ಥಾಪನೆ. ರೈಲು ನಿಲ್ದಾಣದಲ್ಲಿ ನಮ್ಮ ನಕ್ಷೆ ಮಾರ್ಗಸೂಚಿ. ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ ನಿಲ್ದಾಣಗಳಲ್ಲಿ ನಕ್ಷೆ ತಯಾರಿ ಶುರು. ಉಳಿದೆಡೆಯೂ ಶೀಘ್ರದಲ್ಲೇ ವಿಸ್ತರಣೆ. ಎಸ್ಎಸ್ಎಲ್ಸಿ, ಪಿಯುಸಿಯಲ್ಲಿ ಇನ್ನೂ 33% ಅಂಕ ಪಡೆದರೂ ಪಾಸ್. ಎಸ್ಎಸ್ಎಲ್ಸಿ ಮಕ್ಕಳು 625 ಅಂಕಕ್ಕೆ ಕನಿಷ್ಠ 206 ಅಂಕ ಗಳಿಸಬೇಕು. ಸರ್ಕಾರದಿಂದ ಉತ್ತೀರ್ಣ ನಿಯಮ ಕರಡು ತಿದ್ದುಪಡಿ ಪ್ರಕಟ. ಭಾರತದ ಕೊನೇರು ಹಂಪಿ ಚೆಸ್ ವಿಶ್ವಕಪ್ ಫೈನಲ್ಗೆ. ಫೈನಲ್ನಲ್ಲಿ ಈ ಸಲ 2 ಭಾರತೀಯರು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಜಪಾನ್ಗೆ ವಿಮಾನವೇರಿದ ನಮ್ಮೂರ ಆನೆಗಳು. ಪ್ರಾಣಿ ವಿನಿಮಯ ಯೋಜನೆಯಡಿ ಬನ್ನೇರುಘಟ್ಟದಿಂದ ರವಾನೆ. ಹಿಮೇಜಿ ಸೆಂಟ್ರಲ್ ಪಾರ್ಕ್ಗೆ ಹಸ್ತಾಂತರ. ರಾಜಧಾನಿಯಲ್ಲಿ ನಾಳೆಯಿಂದ 2 ದಿನ ಕುಂದಾಪ್ರ ಕನ್ನಡ ಹಬ್ಬ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟನೆ. ಕುಂದಾಪ್ರ ಕನ್ನಡ ಅಧ್ಯಯನ ಪೀಠ ಲೋಕಾರ್ಪಣೆ. ನಗರದಲ್ಲಿ ಸ್ಪೇಸ್ ಟೆಕ್ ಉತ್ಕೃಷ್ಟತಾ ಕೇಂದ್ರ ಸ್ಥಾಪನೆ. 5 ವರ್ಷದಲ್ಲಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ. ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ. ರಷ್ಯಾದಲ್ಲೂ ವಿಮಾನ ದುರಂತ. 49 ಸಾವು. ಪತನ ಬಳಿಕ ಭಾರೀ ಸ್ಫೋಟ. 43 ಪ್ರಯಾಣಿಕರು, 6 ಸಿಬ್ಬಂದಿ ಬಲಿ. ಚೀನಾ ಓಪನ್ ಸೂಪರ್ ಬ್ಯಾಡ್ಮಿಂಟನ್ ಟೂರ್ನಿ. ಸಿಂಧುಗೆ ಆಘಾತ ನೀಡಿದ ಉನ್ನತಿ. ಪ್ರಣಯ್ ನಿರ್ಗಮನ. ಸಾತ್ವಿಕ್ ಚಿರಾಗ್ ಮುನ್ನಡೆ.